ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಅಶ್ವಿನಿ. ಸೊ ಇವತ್ತು ಈಸಿಯಾಗಿ ಬಿಸಿಬೇಳೆ ಬಾತ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್, ಹಾಗೆ ಬೀನ್ಸ್, ಆಲೂಗಡ್ಡೆ, ಹಾಗೆ 4ರಿಂದ 5 ಟೊಮೊಟೊ, ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ತೊಗೋಬೋದು. ಹಾಗೆ MTR ಬಿಸಿಬೇಳೆ ಬಾತ್ ಪೌಡರ್ ಯಾವುದಾದ್ರೂ ತೊಗೋಬೋದು, ನಿಮ್ಮಿಷ್ಟ. ಎಣ್ಣೆ ಆದಷ್ಟು ಮಿತಿಯಾಗಿ ಬಳಸಿ. ಹಾಗೆಯೇ ಮಸಾಲ ಐಟಮ್ಸ್, ನಿಮಗೆ ಬೇಕಾಗಿರೋಂಥ ಮಸಾಲೆ ಯಾವ್ದ್ಯಾವ್ದು ಮಸಾಲ ಮನೆಯಲ್ಲಿರುತ್ತೋ ಅದನ್ನು ತೊಗೋಬೋದು. ಸೊ ನಾನು ನಮ್ಮ ಮನೆಯಲ್ಲಿದ್ದ ಕೆಲವೊಂದು ಮಸಾಲ ಐಟಮ್ಸ್ನ ತೊಗೊತಾ ಇದ್ದೀನಿ. ಕೆಲವೊಂದು ಹೆಸರು ಗೊತ್ತು, ಕೆಲವೊಂದು ಹೆಸರು ಗೊತ್ತಿಲ್ಲ, ಬಟ್ ಯೂಸ್ ಮಾಡ್ತೇನೆ. ಹಾಗೆ ಜೀರಿಗೆ ಯೂಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ, ಒಂದು ಲೋಟ ಅಕ್ಕಿ, ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ. ಅಕ್ಕಿ ನೋಡಿ, ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಅದಕ್ಕೆ 3/4 ಭಾಗ ಆಗೋವಷ್ಟು ತೊಗರಿಬೇಳೆ ತೊಗೋಬೇಕು. ನೋಡ್ಬೋದು, ತೊಗರಿಬೇಳೆ, ಕಡಲೆಬೇಳೆ ಅಲ್ಲ. ಸೊ ಇದರಲ್ಲಿ 3/4 ಭಾಗ, ಕೆಲವೊಬ್ಬರು ಅರ್ಧ ಯೂಸ್ ಮಾಡ್ತಾರೆ, ಕೆಲವೊಬ್ಬರು 1 ಫುಲ್ ಯೂಸ್ ಮಾಡ್ತಾರೆ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 4ರಿಂದ 5 ಸಲ ವಾಶ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 30 ಮಿನಿಟ್ಸ್ ಬಿಫೋರ್ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ನಂತರ ಇಲ್ಲಿ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದೇನೆ. ನಂತರ ನಾನು ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೇನೆ. ಸೊ ಕ್ಯಾರೆಟ್ ಮೇಲಿರುವಂಥ ಸಿಪ್ಪೆನೆಲ್ಲ ಸ್ವಲ್ಪ ಎರೆದ್ಬಿಟ್ಟು ತೆಗಿಬೇಕು. ನಂತರ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ನನ್ನ ಮಗಳಿದ್ದಾಳೆ, ಸೊ ಅವಳು ಸ್ವಲ್ಪ ಚಿಕ್ಕದಾಗಿದ್ದರೆ ಅವಳಿಗೆ ಇಷ್ಟ ಆಗುತ್ತೆ. ಹಾಗೆ ಆಲೂಗಡ್ಡೆ ಕಟ್ ಮಾಡಿದ ತಕ್ಷಣವೇ ವಾಟರ್ಗೆ ಹಾಕಿ, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಎಲ್ಲ ತರಕಾರಿನ ಹೆಚ್ಕೊಂಡ್ಬಿಟ್ಟು ಈ ಥರ ನೀರಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಹಾಗೆಯೇ ನೆಕ್ಸ್ಟ್ ಆನಿಯನ್ದು ಈ ಫ್ರಂಟಲ್ಲಿರುವಂಥ ಇದನ್ನು ಕಟ್ ಮಾಡಬೇಕು. ಸೊ ಕಟ್ ಮಾಡಿದರೆ ತುಂಬ ಒಳ್ಳೆಯದು. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಥ್ಯಾಂಕ್ಸ್ ಮಾಮ್. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ತಿಳ್ಕೊತೀನಿ. ಸೊ ಹಾಗೆಯೇ ಆನಿಯನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸೊ ಆನಿಯನ್ ಕಟ್ ಮಾಡ್ಕೊಂಡು ಆದಮೇಲೆ, ಸೊ ಈರುಳ್ಳಿ ಕಟ್ ಮಾಡಾದಮೇಲೆ ಟೊಮೊಟೊ ಕೂಡ ಕಟ್ ಮಾಡಿಕೊಂಡೆ. ಸೊ ಅದು ಕೂಡ ಸಿಪ್ಪೆ ಮುಂದೆ ಇರೋವಂಥ ಇದನ್ನು ತೆಗೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ಸೊ ಅದಾದಮೇಲೆ ಇದೆಲ್ಲ ರೆಡಿಯಾಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ಸಮೇತ ಯೂಸ್ ಮಾಡ್ತೀನಿ, ಅದನ್ನು ಕೂಡ ಜಜ್ಜಿದ್ದೀನಿ. ಹಾಗೆ ಟೊಮೊಟೊ, ಇಷ್ಟು ರೆಡಿಯಾಗಿದೆ. ಸೊ ಇವಾಗ ಲೆಸನ್ ನಂಬರ್ 2 ಗ್ಯಾಸ್ ಅಂಟಿಸ್ಬೇಕು. ಬಿಕಾಸ್ ಲೆಸನ್ ನಂಬರ್ 1 ಈಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ. ಸೊ ದಟ್ ಈಸ್ ಲೆಸನ್ ನಂಬರ್ 1. ಸೊ ಪ್ಯಾನ್ ಕಾದಿದೆಯಾ ನೋಡಿ. ಸೊ ಪ್ಯಾನ್ ಕಾದ್ಮೇಲೆ ಕೈ ಈ ಥರ ಇಟ್ಟು ಚೆಕ್ ಮಾಡ್ಬೋದು. ಹಬೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ಯಾನ್ ಕಾದಿದೆ ಅಂತ. ಸೊ ಅದಕ್ಕೆ 2 to 3 ಸ್ಪೂನ್ ಆಯಿಲ್ನ ಕಮ್ಮಿ ಯೂಸ್ ಮಾಡಿ, ಆದಷ್ಟು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ. ಹಾಗೆಯೇ ತುಪ್ಪ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಪ್ಪನ ಯೂಸ್ ಮಾಡಿ. ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಸಾಸಿವೆ, ಜೀರಿಗೆ ಮತ್ತು ನಾನು ಏನೇನು ಮಸಾಲೆ ಇಟ್ಕೊಂಡಿದ್ದೆ ಅದೆಲ್ಲ ಯೂಸ್ ಮಾಡಿ, ಅದೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೇನೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋವಂಥದ್ದು, ಹಾಗೆ ಶುಂಠಿ, ನೀವು ಪೇಸ್ಟ್ ಕೂಡ ಹಾಕ್ಬೋದು. ನಾನು ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಂಡು, ಹೆಚ್ಚಿಟ್ಕೊಂಡಿರೋ ಟೊಮೊಟೊ 4ರಿಂದ 5, ನಿಮ್ಮ ಇಷ್ಟ, ಎಷ್ಟು ಹುಳಿ ಬೇಕೋ ಅಷ್ಟು ನೀವು ಹಾಕ್ಬೋದು. ನಂಗೆ ಟೊಮೊಟೊ ತುಂಬ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿರೋವಂಥ ಟೊಮೊಟೊ ಈರುಳ್ಳಿಗೆ ಹೆಚ್ಚಿಟ್ಕೊಂಡಿರೋವಂತಹ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ನೀವು ಇದಕ್ಕೆ ಎಕ್ಸ್ಟ್ರಾ ಬಟಾಣಿ, ಸೊ ಅದರ್ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ. ನೋಡ್ಬೋದು ಹೈ ಫ್ಲೇಮ್ ಇದೆ. ಸೊ ಅದಾದಮೇಲೆ MTR ಬಿಸಿಬೇಳೆ ಬಾತ್ ಪೌಡರ್. ಸೊ ನಾನಿಲ್ಲಿ 1 ಪ್ಯಾಕೆಟ್ ಫುಲ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ರುಚಿ ಬರೋದು, ಒಂದು ಸ್ಪೂನ್ಗೆಲ್ಲ ರುಚಿ ಬರೋಲ್ಲ. ಸೊ ನಾನು ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ನಾನು ಅರಿಶಿನ ನಾವು ಒಂದು ಅರ್ಧ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಅರಿಶಿನ. ಸೊ ಅರಿಶಿನ ಪುಡಿ ತುಂಬ ಒಳ್ಳೆಯದು, ಇಟ್ಸ್ ಎ ಆ್ಯಂಟಿ ಆಕ್ಸಿಡೆಂಟ್. ಸೊ ಅದಾದಮೇಲೆ ಖಾರದ ಪುಡಿ ಆಪ್ಷನಲ್. ಮೆಣಸಿನ್ಕಾಯಿ ತುಂಬ ಲೈಟಾಗಿದೆ ಖಾರ, ಸ್ಪೈಸ್ ಅಷ್ಟಿಲ್ಲ. ಸೊ ಅದಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡಿದೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಮಸಾಲೆ ಹಿಡಿಬೇಕು. ಅದಾದಮೇಲೆ ಸೋಕ್ ಮಾಡಿ ಇಟ್ಕೊಂಡಿರೋಂತಹ ಅಕ್ಕಿ ಬೇಳೆ, ಸೊ ಅಕ್ಕಿ ಬೇಳೆನ
ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ಗೆ ಅಕ್ಕಿಬೇಳೆನ ಹಾಕ್ತೀನಿ. ಆದಷ್ಟು ಅಕ್ಕಿಬೇಳೆ ಕಮ್ಮಿನೇ ಇರಲಿ, ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದು ಎಲ್ಲರೂ ಕೂಡ ಮಾಡ್ಬೋದು ಈಸಿಯಾಗಿ, ಬ್ಯಾಚುಲರ್ಸ್, ಅಡುಗೆ ಬರ್ದಿರೋ, ಹೊಸ್ದಾಗಿ ಮದುವೆ ಆಗಿರೋರು, ಸೊ ಎಲ್ಲರೂ ಮಾಡ್ಬೋದು. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ವೇಯಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಹಾಗೆಯೇ ವಾಟರ್ ನಿಮಗೆ 5ರಿಂದ 6 ಗ್ಲಾಸ್ ವಾಟರ್ಸ್ ಹಾಕಿ. ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇದ್ದರೆ ಒಳ್ಳೆಯದು. ಸೊ ಆವಾಗಲೇ ಬಿಸಿಬೇಳೆ ಭಾತು ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಬೇಯೋದು. ಸೊ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ, ಬಟ್ ಉಪ್ಪೇ ಹಾಕಿರಲಿಲ್ಲ. ಸೊ ಉಪ್ಪು ಹಾಕೋಣ ಬನ್ನಿ. ಮೇಯ್ನ್ ಉಪ್ಪಿಲ್ದಿರ ಅಡುಗೆ ರುಚಿನೇ ಬರಲ್ಲ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಏನಿದು ಇದೇ ಥರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ದಂಗಿದೆ ಅಂದ್ಕೊತೀರಾ, ಬಟ್ ವಿಷಲ್ ಕೂಗಿದ್ಮೇಲೆ ರಿಯಲ್ ಬಿಸಿಬೇಳೆ ಭಾತ್ ಹೇಗಿರುತ್ತೆ ಗೊತ್ತಾಗುತ್ತೆ. ಸೊ ಇಲ್ಲಿ 4 ವಿಷಲ್ ಆಗಿದೆ. ಸೊ 4 ವಿಷಲ್ ಆದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಮಿಕ್ಸಿಂಗಲ್ಲಿ ಮೇನ್ ಇರೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ 1 ಗ್ಲಾಸ್ ವಾಟರ್ ಹಾಕ್ಕೋಬೇಕು. ಬಿಸಿ ವಾಟರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಕೋಲ್ಡ್ ವಾಟರ್ ಆದರೂ ಹಾಕ್ಕೊಳ್ಳಿ, ಬಿಸಿನೇ ಬೇಕು ಅಂತ ಏನಿಲ್ಲ. ಸೊ ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋದೇ ಇಂಪಾರ್ಟೆಂಟ್. ಅದಾದಮೇಲೆ ಗ್ಯಾಸ್ನ ಮತ್ತೆ ಆನ್ ಮಾಡಿ ಚೆನ್ನಾಗಿ ಕುದಿಸಿ. ಸೊ ಇದೇ ಮೇಯ್ನು ಬಿಸಿಬೇಳೆ ಭಾತು, ಇದ್ರ ಸ್ಪೆಷಾಲಿಟಿನೇ ಇದು. ಕುಕ್ಕರ್ ಕೂಗಾದಮೇಲೆ ಮತ್ತೆ ಬಿಸಿ ಮಾಡೋದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಕನ್ಸಿಸ್ಟೆನ್ಸಿ ಆಗಿದೆ ಅಂತ. ಸೊ ಬಿಸಿಬೇಳೆ ಭಾತ್ ಈಸ್ ರೆಡಿ ಟು ಸರ್ವ್ ಆ್ಯಂಡ್ ಈಟ್. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ಬಿಸಿಬೇಳೆ ಭಾತನ್ನ ಸರ್ವ್ ಮಾಡ್ತಾಯಿದ್ದಾನೆ. ಸೊ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಬಿಸಿಬೇಳೆ ಭಾತು. ತಣ್ಣಗಾದರೆ ರುಚಿ ಸಿಗಲ್ಲ. ಹಾಗಂತ ತುಂಬ ಬಿಸಿ ಎಲ್ಲ ತಿನ್ನೋಕೆ ಹೋಗಬೇಡಿ, ಬಾಯಿ ಸುಟ್ಟೋಗುತ್ತೆ. ಮೀಡಿಯಮಾಗಿ ಆರಿಸ್ಕೊಂಡು ತಿನ್ನಿ. ರೆಡಿ. ಬನ್ನಿ ನಮ್ಮ ಮನೆಯವ್ರಿಗೆ ಇದನ್ನೆಲ್ಲ ಇಟ್ಬಿಟ್ಟು ಕೊಟ್ಬಿಟ್ಟು ಕೇಳೋಣ ಹೇಗಿದೆ ಬಿಸಿಬೇಳೆ ಭಾತ್ ಅಂತ. ತಗೊಳ್ಳಿ ಪತಿದೇವ್ರೆ, ಹೇಗಿದೆ ತಿಂದ್ಬಿಟ್ಟು ಹೇಳಿ. ತಿಂತಾ ಇದ್ದಾರೆ ರೀ. ಅದು ಡೆಕೋರೇಷನ್ಗೆ ಇಟ್ಟಿರೋದು, ಅದನ್ನು ತೆಗ್ದು ಸೈಡಿಗೆ ಇಟ್ಬಿಟ್ರು. ಬಿಡಿ, ತಿನ್ನೋಕ್ಕಾಗಲ್ಲ. ಸೊ ಹೇಗಿದೆ ನೋಡೋಣ. ಅಯ್ಯೋ ಏನಾಯಿತು? ಬರೀ ಡವ್ಗಳು. ಥ್ಯಾಂಕ್ ಯು. ಬನ್ನಿ, ಹಾಗೆ ನನ್ನ ಮಗಳು ಕೂಡ ಟೇಸ್ಟ್ ಮಾಡಿ ನೋಡ್ತಾಳೆ. ಸೊ ಅವಳು ಕೂಡ ತುಂಬ ಓವರ್ ಆ್ಯಕ್ಷನ್ ಜಾಸ್ತಿ. ನೋಡಿ ಹೇಗಿದೆ, ಸೇಮ್ ಎಕ್ಸ್ಪ್ರೆಷನ್. ನೋಡಿದ್ರಲ್ಲ ಬಿಸಿಬೇಳೆ ಭಾತ್ ಹೇಗಿತ್ತು ಅಂತ. ತುಂಬ ಈಸಿ ವೇಯಲ್ಲಿ, ನನ್ನ ವೇಯಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮೈ ನ್ಯೂ ಚಾನಲ್. ಓಹೋ ನಿಲ್ಲಿ, ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋದರೆ ಹೆಂಗೆ? ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.